ವೃಕ್ಷಾಸನ ಅಂತ. ಮಕ್ಕಳು ವೃಕ್ಷಾಸನ ಮಾಡಿದ್ರೆ ನಮ್ಮ ಮನಸ್ಸನ್ನ ಸಮತೋಲನ ಮಾಡಬಹುದು. ನಮ್ಮ ಏನು ಮೆದುಳು ಮತ್ತೆ ಶರೀರಕ್ಕೆ ಸಮತೋಲನ ಕೊಡ್ತದೆ ವೃಕ್ಷಾಸನ. ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ ಮೇಡಮ್, ತುಂಬ ಚೆನ್ನಾಗಿ ಸಹಾಯಕರ ಆಗುತ್ತೆ. ಅದು ಮಕ್ಕಳಿಗೆ ಏಕಾಗ್ರತೆ ಹುಟ್ಟುತ್ತೆ. ಆಮೇಲೆ ಅದ್ರ ಜೊತೆಗೆ ಒಂದು ಮುದ್ರೆ ತಾವು ಮುದ್ರೆ ಮಾಡೋಕ್ಕಾಗುತ್ತೆ ಇವಾಗ ಖಂಡಿತ ಹೇಳಿ, ಯಾವ ರೀತಿ ಮಾಡೋದು, ಯಾವ ಮುದ್ರೆ? ಇದು ಜ್ಞಾನ ಮುದ್ರೆ ಅಂತ ಈ ತರ ಇಟ್ಕೊಳ್ಳಿ, ದಯವಿಟ್ಟು ನೀವು ಮಾಡಿ. ಜ್ಞಾನ ಮುದ್ರೆ ಇದು ಬಂದು ವಿದ್ಯಾರ್ಥಿಗಳು ತುಂಬಾ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ಈ ಜ್ಞಾನ ಮುದ್ರೆ ಫಸ್ಟ್ ಬಂದು ಬುದ್ಧ ಮಾಡ್ತಾ ಇದ್ರು, ಮಹಾವೀರ ಮಾಡ್ತಾ ಇದ್ರು. ಆಮೇಲೆ ನೀವು ದಕ್ಷಿಣಾಮೂರ್ತಿ ಅಂತ ಕೇಳ್ತೀರ ದೇವರು, ದಕ್ಷಿಣಾಮೂರ್ತಿ ಚಿನ್ಮುದ್ರೆ. ದಕ್ಷಿಣಾಮೂರ್ತಿ ನೀವು ಎಲ್ಲನ ಟೆಂಪಲ್ಗೆ ನೋಡೋ ದಕ್ಷಿಣಾಮೂರ್ತಿ ಈ ತರ ಕೂತಿರ್ತಾರೆ. ಇದು ಏಕಾಗ್ರತೆನ ತುಂಬಾ ಸುಲಭವಾಗಿ ಸಾಧ್ಯ ಮಾಡ್ಕೊಳ್ಳುವಂಥದ್ದು ಅದ್ಭುತವಾದ ಇದು ಒಂದು ಮುದ್ರೆ. ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ನಂಬರ್ 1 ಮುದ್ದೆ ಅಂತ ಹೇಳ್ಬೋದು. ಇದು ತುಂಬಾ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ಇದು ತುಂಬಾ ಚೆನ್ನಾಗಿ ಮಾಡಿದಿರ ನೀವು. ಇದನ್ನ ಎಷ್ಟು ನಿಮಿಷಗಳ ಕಾಲ ಪ್ರತಿದಿನ ಮಾಡಬೇಕಾಗುತ್ತೆ? 10ರಿಂದ 15 ನಿಮಿಷ ಬೆಳಿಗ್ಗೆ, 10ರಿಂದ 15 ನಿಮಿಷ ಸಾಯಂಕಾಲ. ಒಂದೊಂದ್ಸಲ ಅವ್ರಿಗೆ ಸಮಯ ಸಿಕ್ಕಿಲ್ಲ ಅಂದ್ರೆ 1 ಟೈಮ್ ಮಾಡಿದ್ರೆ ಸಾಕು. 10ರಿಂದ 15 ನಿಮಿಷ ತುಂಬಾ ಚೆನ್ನಾಗಿ ಸಹಾಯಕ ಆಗುತ್ತೆ. ಒಳ್ಳೆ ಒಂದು ಏಕಾಗ್ರತೆ ಉಂಟು ಅವರಲ್ಲಿ. ಏಕಾಗ್ರತೆ ಅಂದ್ರೆ ಇದು 1 ದಿವಸ 2 ದಿವಸ ಮಾಡ್ಬಿಡೋದಲ್ಲ, ಕಂಟಿನ್ಯೂಸ್ ಪ್ರಾಕ್ಟೀಸ್ ಮಾಡ್ಬೇಕಿದು, ಅಭ್ಯಾಸ ಮಾಡ್ತಾ ಇರಬೇಕು. ಖಂಡಿತ ತುಂಬಾ ಚೆನ್ನಾಗಿ ಅವ್ರಿಗೆ ಹೆಲ್ಪ್ ಆಗುತ್ತೆ. ಓದ್ಕೊಳ್ಳೋಕೆ ಇಂಟ್ರೆಸ್ಟ್ ಬರುತ್ತೆ, ಆಸಕ್ತಿ ಬರುತ್ತೆ.